ಮತ್ತೊಂದು ಕಡೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಡುವೆ ನಡೀತಿದೆ ಎನ್ನಲಾದ ಈ ಕುರ್ಚಿ ಕಲಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಮತ್ತೊಮ್ಮೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನಾನು ಮಂತ್ರಿ ಆಗೋದಿಲ್ಲ, ಹಾಗಂದ ಮಾತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಲ್ಲ. ಬಹುಮತ ಬಂದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ, ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗೋಣ, ಮುಂದಿನ ಬಾರಿ ನಾನು ಚುನಾವಣೆಗೆ ನಿಲ್ಲಲ್ಲ, ನನ್ನ ಮಗ ನಿಲ್ತಾನೆ ಅಂತ ಇದೇ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇವತ್ತು 5 ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತೇವೆ ಅಂತ ಮಾತನಾಡ. ಇನ್ನೊಂದು ಕಡೆ ಡಿಕೆ ಸುರೇಶ್ ಅವರು ಹೇಳ್ತಾ ಇದ್ರೆ ನಮ್ ಕಡೆ ಒಂದಿಷ್ಟು ಪಾಸಿಟಿವ್ ಆಗಿದೆ ಈ ಸರಿ, ನಮಗೆ ಅಧಿಕಾರ ಸಿಗುವಂತ ಲೆಕ್ಕಾಚಾರಗಳಿದಾವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಯಾರೇ ಶಾಸಕರುಗಳು ಏನೇ ಹೇಳಿದ್ರು ಕೂಡ ಅದು ಅವರ ವೈಯಕ್ತಿಕ ಅಭಿಪ್ರಾಯವೇ ಹೊರತು ಅದು ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಅಂತೇಳಿ ಯಾರು ಭಾವನೆ ಮಾಡಾಗಿಲ್ಲ. ನಾನು ಏನೇ ಹೇಳಿದ್ರು ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ ಇರ್ತದೆ. ಸಬ್ಜೆಕ್ಟ್ ಟು ಹೈಕಮಾಂಡ್ ಡಿಸಿಷನ್ ಅಂತಕ್ಕಂಥದ್ದು ಸದಾಕಾಲ ದಟ್ ರೈಡರ್ ವಿಲ್ ಬಿ ದೇರ್ ಆಲ್ವೇಸ್. ಈಗನೂ ಅಷ್ಟೇ. ಈಗ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಅವರು ನ್ಯಾಷನಲ್ ಪಾರ್ಟಿಗಳು. ನ್ಯಾಷನಲ್ ಪಾರ್ಟೀಸ್ ಯಾವಾಗಲೂ ಕೂಡ ದೇ ಆರ್ ಆಲ್ ಬೈಂಡಿಂಗ್ ಆನ್ ದ ನ್ಯಾಷನಲ್ ಲೆವೆಲ್ ಡಿಸಿಷನ್ಸ್ ಓನ್ಲಿ. ಡಿಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ ಸರ್, ನಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತಾ ಇದೆ, ನಮಗೆ ಪಾಸಿಟಿವ್ ಆಗಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಆಶಾವಾದಿಗಳಾಗಿರಬೇಕು, ಯಾರು ಕೂಡ ನಿರಾಶಾವಾದಿಗಳಾಗಿರಬಾರ್ದು. ಅವರು ಆಶಾವಾದಿಗಳಾಗಿದ್ದಾರೆ, ಸಂತೋಷ. ಅಲ್ಲ, ಇನ್ನೊಂದು ಮಾತು ಸರ್, ನೀವು ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಲ್ಲ ಅನ್ನೋ ಮಾತನ್ನು ಹೇಳಿದ್ರೆ ಅದಕ್ಕೆ ನಾನು ಬದ್ಧನೂ ಇದ್ದೀನಿ. ನಾನೇನೇನು ಹೇಳಿದ್ದೀನಿ, ಹೇಳಿದ ಮಾತುಗಳಿಗೆಲ್ಲನೂ ಕೂಡ ಬದ್ಧ ಇದ್ದೀನಿ. ನಾನು ಯಾವುದಕ್ಕೂ ಕೂಡ ನಾನು ಹೇಳಿದಂತದ್ದನ್ನ ಹೇಳಿಲ್ಲ ಅಂತ ಹೇಳಿ ನಾನು ಹೋಗ್ತಕ್ಕಂಥದ್ದಿಲ್ಲ. ಹೇಳಿದ್ದಕ್ಕೆಲ್ಲ ಬದ್ಧ. ಇದರ ಅರ್ಥ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತಾನೆ ಸರ್? ಆಗ್ತಾರೆ ಅಂತ ನಾನು ಹೇಳಿಲ್ಲ, ಆದರೆ ಅಂತ ಹೇಳಿದ್ದೀನಿ. ಅಲ್ಲ ಸರ್, ಮುಂದೆ ಈಗ ಮುಂದುವರಿಸಬೇಕಾ ಸಿಎಂ ಅವ್ರನ್ನ ಹೇಗೆ ಅಂತ ಸರ್ ಅಂತ ನೋಡಿ, ನಾನು ನಿರಂತರವಾಗಿ 5 ವರ್ಷದ ಅವಧಿಗೆ 136 ಜನಕ್ಕೆ ಮತ ಹಾಕಿರೋದು, ಗೆದ್ಸಿರೋದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಅಭಿಪ್ರಾಯದಿಂದ ಮತದಾರರು ಕೊಟ್ಟಿರ್ತಕ್ಕಂಥ ಸಂದೇಶ ಗೊತ್ತಾಯ್ತಾ. ಈಗ ಆ ಸಂದೇಶ 5 ವರ್ಷ ಅವರು ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಆಗ್ಲೇ ಹೇಳಿದ್ದೀನಿ ಬಹಳಷ್ಟು ಸರಿ. ಒಂದ್ ಪಕ್ಷ ಆ ರೀತಿ ಬದಲಾವಣೆ ಸಂದರ್ಭ ಬಂದ್ರೆ ಚುನಾವಣೆಗೆ ಹೋಗ್ಬೇಡ. 5 ವರ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ. ನಾವು ಈಗಲೂ ಅದಕ್ಕೆ ನಾನು ಬದ್ಧ ಇದ್ದೇನೆ. ಅದೇ ಸ್ಟೇಟ್ಮೆಂಟ್ ಈಗಲೂ ಕೂಡ ಹೇಳ್ತೇನೆ. ಚುನಾವಣೆಗೆ ಹೋಗೋಣ, ಚುನಾವಣೆಯಲ್ಲಿ ಅವ್ರ ನೇತೃತ್ವದಲ್ಲಿ ಚುನಾವಣೆ ಮಾಡೋಣ, ನಾವೆಲ್ಲ ಕೂಡೇ ಮಾಡ್ತೀವಿ. ಆನಂತರ ಚುನಾವಣೆಯಲ್ಲಿ ಬಹುಮತ ಬಂದ್ರೆ 5 ವರ್ಷ ಮುಖ್ಯಮಂತ್ರಿ ಯಾರಾಗಬೇಕು ಅಂತಾರ ಅವ್ರಾಗ್ಲಿ. ನೀವು ಕಾಂಗ್ರೆಸ್ ನಲ್ಲಿ ಇರ್ತೀರಾ ಸರ್? ನಾನೇ ಕಾಂಗ್ರೆಸ್ ಬಿಟ್ಟು ಹೋಗ್ಲಿ. ನಾನು ನೋಡ್ರಿ, ಕೇಳಿ ನಾನು ಯಾವುದೇ ಕಾರಣಕ್ಕೆ ಮುಂದಿನ ಚುನಾವಣೆ ನಿಲ್ಲೋನಲ್ಲ ಗೊತ್ತಾಯ್ತಾ. ನನ್ನ ಮಗ ನಿಲ್ತಾನೆ, ಅವನು ಕಾಂಗ್ರೆಸ್ ಅಲ್ಲೇ ನಿಲ್ತಾನೆ, ನಾನು ಕಾಂಗ್ರೆಸ್ ಅಲ್ಲೇ ಇರ್ತೀನಿ ಸಕ್ರಿಯವಾಗಿ. ಬೇರೆ ಪಕ್ಷಕ್ಕೆ ಹೋಗುವಂತ ನನಗೇನು ಅಗತ್ಯತೆ ಇಲ್ಲ. ಬೇರೆ ಪಕ್ಷಕ್ಕೆ ಏನಕ್ಕೆ ಹೋಗ್ಲಿ. ನಾನು ಕಾಂಗ್ರೆಸ್ ಅಲ್ಲಿ, ನಾನು MLCನೂ ಕಾಂಗ್ರೆಸ್ ಅಲ್ಲಿ ಆಗಿದ್ದೀನಿ, ಲೋಕಲ್ ಬಾಡೀಸ್ ಇಂದ 98 ಅಲ್ಲಿ. ತದನಂತರನೂ ಕೂಡ ಅಸೆಂಬ್ಲಿ ಮೆಂಬರು ಕೂಡ ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ 36,000 ವೋಟಲ್ಲಿ ನಾನು ಗೆಲ್ತೇನೆ. ಅದರಿಂದ ನನಗೇನು ಅವಿಶ್ವಾಸ ನಿರ್ಣಯ ಮಂಡಿಸುತ್ತೆ ಬಿಜೆಪಿ ಅಂತಿದ್ದಾರೆ ಸರ್. ಅದು ನಡೀಲಿ ಹೋಗೋಣ. ಅವಿಶ್ವಾಸ ನಿರ್ಣಯ ಮಂಡನೆ ಆದ್ರೂ ಕೂಡ ಅದರಲ್ಲಿ ಅವರಿಗೆ ಯಶಸ್ಸು ದೊರಕೋದಿಲ್ಲ. ಇದಿಷ್ಟು ಕೆಎನ್ ರಾಜಣ್ಣ ಅವರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸರ್ತಿಮಠ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಡುವೆ ನಡೀತಿದೆ ಎನ್ನಲಾದ ಈ ಕುರ್ಚಿ ಕಲಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಮತ್ತೊಮ್ಮೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನಾನು ಮಂತ್ರಿ ಆಗೋದಿಲ್ಲ, ಹಾಗಂದ ಮಾತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಲ್ಲ. ಬಹುಮತ ಬಂದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ, ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗೋಣ, ಮುಂದಿನ ಬಾರಿ ನಾನು ಚುನಾವಣೆಗೆ ನಿಲ್ಲಲ್ಲ, ನನ್ನ ಮಗ ನಿಲ್ತಾನೆ ಅಂತ ಇದೇ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇವತ್ತು 5 ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತೇವೆ ಅಂತ ಮಾತನಾಡ. ಇನ್ನೊಂದು ಕಡೆ ಡಿಕೆ ಸುರೇಶ್ ಅವರು ಹೇಳ್ತಾ ಇದ್ರೆ ನಮ್ ಕಡೆ ಒಂದಿಷ್ಟು ಪಾಸಿಟಿವ್ ಆಗಿದೆ ಈ ಸರಿ, ನಮಗೆ ಅಧಿಕಾರ ಸಿಗುವಂತ ಲೆಕ್ಕಾಚಾರಗಳಿದಾವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಯಾರೇ
ಶಾಸಕರುಗಳು ಏನೇ ಹೇಳಿದ್ರು ಕೂಡ ಅದು ಅವರ ವೈಯಕ್ತಿಕ ಅಭಿಪ್ರಾಯವೇ ಹೊರತು ಅದು ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಅಂತ ಹೇಳಿ ಯಾರು ಭಾವನೆ ಮಾಡಾಗಿಲ್ಲ. ನಾನು ಏನೇ ಹೇಳಿದ್ರು ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ ಇರ್ತದೆ. ಸಬ್ಜೆಕ್ಟ್ ಟು ಹೈಕಮಾಂಡ್ ಡಿಸಿಷನ್ ಅಂತಕ್ಕಂಥದ್ದು ಸದಾಕಾಲ ದಟ್ ರೈಡರ್ ವಿಲ್ ಬಿ ದೇರ್ ಆಲ್ವೇಸ್. ಈಗನೂ ಅಷ್ಟೇನೆ. ಈಗ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಅವರು ನ್ಯಾಷನಲ್ ಪಾರ್ಟಿಗಳು. ನ್ಯಾಷನಲ್ ಪಾರ್ಟೀಸ್ ಯಾವಾಗಲೂ ಕೂಡ ದೇ ಆರ್ ಆಲ್ ಬೈಂಡಿಂಗ್ ಆನ್ ದ ನ್ಯಾಷನಲ್ ಲೆವೆಲ್ ಡಿಸಿಷನ್ಸ್ ಓನ್ಲಿ. ಡಿ.ಕೆ. ಸುರೇಶ್ ಅವರು ಹೇಳ್ತಾ ಇದ್ದಾರೆ, ಸರ್ ನಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತಾ ಇದೆ, ನಮ್ಗೆ ಪಾಸಿಟಿವ್ ಆಗಿದೆ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಆಶಾವಾದಿಗಳಾಗಿರಬೇಕು, ಯಾರು ಕೂಡ ನಿರಾಶಾವಾದಿಗಳಾಗಿರಬಾರ್ದು. ಅವರು ಆಶಾವಾದಿಗಳಾಗಿದ್ದಾರೆ, ಸಂತೋಷ. ಅಲ್ಲ, ಇನ್ನೊಂದು ಮಾತು ಸರ್, ನೀವು ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಲ್ಲ ಅನ್ನುವಂತ ಮಾತನ್ನು ಹೇಳಿದ್ರೆ ಅದಕ್ಕೆ ನಾನು ಬದ್ಧನೂ ಇದ್ದೀನಿ. ನಾನೇನೇನು ಹೇಳಿದ್ದೀನಿ, ಹೇಳಿದ ಮಾತುಗಳಿಗೆಲ್ಲನೂ ಕೂಡ ಬದ್ಧ ಇದ್ದೀನಿ. ನಾನು ಯಾವುದಕ್ಕೂ ಕೂಡ ನಾನು ಹೇಳಿದಂತದ್ದನ್ನ ಹೇಳಿಲ್ಲ ಅಂತ ಹೇಳಿ ನಾನು ಹೋಗ್ತಕ್ಕಂಥದ್ದಿಲ್ಲ. ಹೇಳಿದ್ದಕ್ಕೆಲ್ಲ ಬದ್ಧ. ಇದರ ಅರ್ಥ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತಾನೆ ಸರ್? ಆಗ್ತಾರೆ ಅಂತ ನಾನು ಹೇಳಿಲ್ಲ, ಆದರೆ ಅಂತ ಹೇಳಿದ್ದೀನಿ. ಅಲ್ಲ ಸರ್, ಮುಂದೆ ಈಗ ಮುಂದುವರಿಸಬೇಕಾ ಸಿಎಂ ಅವ್ರನ್ನ ಹೇಗೆ ಅಂತ ಸರ್ ಅಂತ ನೋಡಿ, ನಾನು ನಿರಂತರವಾಗಿ 5 ವರ್ಷದ ಅವಧಿಗೆ 136 ಜನಕ್ಕೆ ಮತ ಹಾಕಿರೋದು, ಗೆದ್ಸಿರೋದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಅಭಿಪ್ರಾಯದಿಂದ ಮತದಾರರು ಕೊಟ್ಟಿರ್ತಕ್ಕಂಥ ಸಂದೇಶ ಗೊತ್ತಾಯ್ತಾ. ಈಗ ಆ ಸಂದೇಶ 5 ವರ್ಷ ಅವರು ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಆಗ್ಲೇ ಹೇಳಿದ್ದೇನೆ ಬಹಳ ಸರಿ. ಒಂದ್ ಪಕ್ಷ ಆ ರೀತಿ ಬದಲಾವಣೆ ಸಂದರ್ಭ ಬಂದ್ರೆ ಚುನಾವಣೆಗೆ ಹೋಗ್ಬೇಡ. 5 ವರ್ಷ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ. ನಾವು ಈಗಲೂ ಅದಕ್ಕೆ ನಾನು ಬದ್ಧ ಇದ್ದೇನೆ. ಅದೇ ಸ್ಟೇಟ್ಮೆಂಟ್ ಈಗಲೂ ಕೂಡ ಹೇಳ್ತೇನೆ. ಚುನಾವಣೆಗೆ ಹೋಗೋಣ, ಚುನಾವಣೆಯಲ್ಲಿ ಅವ್ರ ನೇತೃತ್ವದಲ್ಲಿ ಚುನಾವಣೆ ಮಾಡೋಣ, ನಾವೆಲ್ಲ ಕೂಡೇ ಮಾಡ್ತೀವಿ. ಆನಂತರ ಚುನಾವಣೆಯಲ್ಲಿ ಬಹುಮತ ಬಂದ್ರೆ 5 ವರ್ಷ ಮುಖ್ಯಮಂತ್ರಿ ಯಾರು ಆಗ್ಬೇಕು ಅಂತಾರ ಅವ್ರಾಗ್ಲಿ. ನೀವು ಕಾಂಗ್ರೆಸ್ ನಲ್ಲಿ ಇರ್ತೀರಾ ಸರ್? ಆಗ ನಾನೇ ಕಾಂಗ್ರೆಸ್ ಬಿಟ್ಟು ಹೋಗ್ಲಿ? ನಾನು ನೋಡ್ರಿ, ಕೇಳಿ ನಾನು ಯಾವುದೇ ಕಾರಣಕ್ಕೆ ಮುಂದಿನ ಚುನಾವಣೆ ನಿಲ್ಲೋನಲ್ಲ ಗೊತ್ತಾಯ್ತಾ. ನನ್ನ ಮಗ ನಿಲ್ತಾನೆ, ಅವನು ಕಾಂಗ್ರೆಸ್ ಅಲ್ಲೇ ನಿಲ್ತಾನೆ, ನಾನು ಕಾಂಗ್ರೆಸ್ ಅಲ್ಲೇ ಇರ್ತೀನಿ ಸಕ್ರಿಯವಾಗಿ. ಬೇರೆ ಪಕ್ಷಕ್ಕೆ ಹೋಗುವಂತ ನನಗೇನು ಅಗತ್ಯತೆ ಇಲ್ಲ. ಬೇರೆ ಪಕ್ಷಕ್ಕೆ ಏನಕ್ಕೂ ಹೋಗ್ಲಿ. ನಾನು ಕಾಂಗ್ರೆಸ್ ಅಲ್ಲಿ, ನಾನು MLCನೂ ಕಾಂಗ್ರೆಸ್ ಅಲ್ಲಿ ಆಗಿದ್ದೀನಿ, ಲೋಕಲ್ ಬಾಡೀಸ್ ಇಂದ 98 ಅಲ್ಲಿ. ತದನಂತರನೂ ಕೂಡ ಅಸೆಂಬ್ಲಿ ಮೆಂಬರು ಕೂಡ ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ 36,000 ವೋಟಲ್ಲಿ ನಾನು ಗೆಲ್ತೇನೆ. ಅದರಿಂದ ನನಗೇನು ಅವಿಶ್ವಾಸ ನಿರ್ಣಯ ಮಂಡಿಸುತ್ತೆ ಬಿಜೆಪಿ ಅಂತಿದ್ದಾರೆ ಸರ್. ಅದು ನಡೀಲಿ ಹೋಗೋಣ. ಅವಿಶ್ವಾಸ ನಿರ್ಣಯ ಮಂಡನೆ ಆದ್ರೂ ಕೂಡ ಅದರಲ್ಲಿ ಅವರಿಗೆ ಯಶಸ್ಸು ದೊರಕೋದಿಲ್ಲ. ಇದಿಷ್ಟು KN ರಾಜಣ್ಣ ಅವರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಡುವೆ ನಡೀತಿದೆ ಎನ್ನಲಾದ ಈ ಕುರ್ಚಿ ಕಲಹ ವಿಚಾರಕ್ಕೆ ಸಂಬಂಧಪಟ್ಟಂತೆ KN ರಾಜಣ್ಣ ಮತ್ತೊಮ್ಮೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.